ಬೆಳಗಿನ ಶುಭೋದಯ ಎಲ್ರಿಗೂ. ನಾನು ನಿಮ್ಮ ಸೌಜನ್ಯ. 20 ದಿನದಲ್ಲಿ ಪೈಲ್ಸ್ನ ಹೇಗೆ ಉಪಶಮನ ಮಾಡೋದು ಅನ್ನೋದ್ರ ಬಗ್ಗೆ ನನ್ನ ಸ್ವಂತ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹಕ್ಕಿಗಳ ಚಿಲಿಪಿಲಿ ಕೇಳಿಕೊಂಡು ರಿಫ್ರೆಶ್ ಮಾಡಿಕೊಂಡು ಗ್ರೀನರಿ ನೋಡಿಕೊಂಡು ನಾನು ಅಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಅವರವರ ಜೀವನದ ಒತ್ತಡದಲ್ಲಿ ಪೈಲ್ಸ್ ಅನ್ನೋದು ಎಲ್ರಿಗೂ ಕಾಮನ್ ಆಗಿಬಿಟ್ಟಿದೆ. ಆದರೆ ಅದರ ಪೇಯ್ನು ಆದವ್ರಿಗೇ ಗೊತ್ತಿರುತ್ತೆ. ಎಷ್ಟು ಡಾಕ್ಟರ್ಸ್ಗೆ ತೋರಿಸಿದ್ರೂ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಡ್ತಾರೆ, 3rd ಸ್ಟೇಜಲ್ಲಿ ಸರ್ಜರಿ ಮಾಡ್ತಾರೆ. ಆದರೆ ನಮ್ಮ ಪ್ರಕೃತಿನಲ್ಲೇ ಸಿಗುವಂತಹ ಮುಟ್ಟಿದರೆ ಮುನಿ ಸೊಪ್ಪಿನಿಂದ ಅದನ್ನು ಉಪಶಮನ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ. ಈ ಗಿಡದ ಕಾಂಡ, ಹೂವು, ಬೀಜ, ಎಲೆ, ಬೇರು ಎಲ್ಲವೂ ಕೂಡ ಔಷಧ ಗುಣಗಳನ್ನು ಹೊಂದಿದೆ. ಈ ಗಿಡನ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಅಂತ ಅಂದರೆ ಊರಿಗೆ ಬಂದಾಗ ಬೇಕಿದ್ರೆ ಅದನ್ನು ತೊಗೊಂಡು ಹೋಗ್ಬಿಟ್ಟು ಒಣಗಿಸ್ಕೊಂಡು ಪುಡಿ ಮಾಡಿಟ್ಕೊಂಡು 1 ಲೋಟ ನೀರಿಗೆ ಆ ಪುಡಿನ ಸೇರಿಸ್ಕೊಂಡು ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ಕೂಡ ನಾವು ಮೂಲವ್ಯಾಧಿನ ಕಡಿಮೆ ಮಾಡ್ಬೋದು. ನಮ್ಮ ಜೀವನಾಂಶದಲ್ಲಿ ದುಡಿಯೋದಕ್ಕೆ ಹೋಗಿ ನಮ್ಮ ದೇಹಕ್ಕೆ ಆಗ್ತಿರೋ ಆರೋಗ್ಯದ ಸಮಸ್ಯೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವು ಡಾಕ್ಟರ್ಸ್ಗೆ ತೋರಿಸಿದ್ರೆ ಕೆಲವ್ರ ಹತ್ರ ದುಡ್ಡಿರಲ್ಲ. ಸೊ ಪೈಲ್ಸು 1st ಸ್ಟೇಜು ಮತ್ತು 2nd ಸ್ಟೇಜ್ನಲ್ಲಿ ಇದ್ದಾಗಲೇ ಈ ಹೋಮ್ ರೆಮಿಡಿನ ಮಾಡ್ಕೊಳ್ಳಿ. ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಕಮ್ಮಿ ಆಗುತ್ತೆ. ಆ ಸಸ್ಯನ ನಾನು ನಮ್ಮಮ್ಮ ಇಬ್ಬರೂ ತೋಟದಿಂದ ತೊಗೊಂಬಂದು ಒಂದು ಕಲ್ಲನ್ನ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಅದನ್ನು ಚಚ್ಕೋತಾ ಇದ್ದೀವಿ. ಸೊ ಅದರಲ್ಲಿರೋ ಮುಳ್ಳು ಕೂಡ ಅದರಲ್ಲೇ ಚೆನ್ನಾಗಿ ಚಚ್ಕೊಂಡಿರುತ್ತೆ. ಸೊ ಇವಾಗ ಅದನ್ನು ಹೊರಗೆ ನೀವು ಯಾವುದೇ ರೀತಿ ಸ್ಪೈಸಿ ಐಟಮ್ನ ತಿನ್ನೋಂಗಿಲ್ಲ, ಯಾಕೆಂದರೆ ಅದು ಬೇಗ ಜೀರ್ಣ ಆಗಲ್ಲ. ಸೊ ಯಾವುದ್ಯಾವುದನ್ನು ತಿನ್ನಬಾರ್ದು ಅಂತಂದರೆ ಚಿಕನ್, ಫಿಶ್ಶು ಇದಂತೂ ಮುಟ್ಟಂಗಿಲ್ಲ, ಯಾಕಂದರೆ ಜಾಸ್ತಿ ಹೀಟ್ ಇರೋದ್ರಿಂದ. ನಾವೀಗ ಯಾವುದೋ ಒಂದು ದೇವರ ವ್ರತನ ಮಾಡ್ತಾಯಿದ್ದೀವಿ ಅಂದ್ಕೊಂಡೆ ಸುಮ್ಮನಿದ್ಬಿಡಿ. ಸೊ ಈಗ ಅದನ್ನು ಚೆನ್ನಾಗಿ ಚಚ್ಕೊಂಡಿರೋದ್ರಿಂದ ಒಂದು ಬೇಷನ್ನ ತೊಗೋತಾ ಇದ್ದೀನಿ. ಈಗ ಆ ಬೇಷನ್ಗೆ ಒಂದು ಉಗುರು ಬೆಚ್ಚಗಿರೋ ನೀರನ್ನು ಹಾಕೋತಾ ಇದ್ದೀನಿ. ಸೊ ಇದರೊಳಗಡೆ ಆ ಕಡ್ಡಿಗಳನ್ನ ಅಂದರೆ ಆ ಸಸ್ಯದ್ದು ಚಚ್ಚಿಟ್ಕೊಂಡಿರೋದನ್ನು ಅದರೊಳಗಡೆ ಹಾಕಿ ಅದೇನಾಗುತ್ತೆ ಅಂತಂದರೆ ಅದು ರಸನ ಸ್ವಲ್ಪ ಬಿಟ್ಕೊಂಡ್ಮೇಲೆ ಅದು ನೀರು ಸ್ವಲ್ಪ ಉಗುರು ಬೆಚ್ಚಗಿದ ಮೇಲೆ ನಾವು ಈ ಪೊಸಿಷನಲ್ಲಿದ್ದಾಗ ಅದ್ರ ಮೇಲೆ ಕೂತ್ಕೋಬೇಕು. ಸೊ ಕೂತ್ಕೊಳ್ಳೋದ್ರಿಂದ ನಮಗೆ ಬೇಗ ಉಪಶಮನ ಆಗುತ್ತೆ. ಇದು 20 ಡೇಸ್ ನೀವು ಮಾಡಲೇಬೇಕು. ಅದೆಲ್ಲ ಆದಮೇಲೆ ಅಲೋವೆರಾದಲ್ಲಿ ಈ ಥರ ಜೆಲ್ ಬರುತ್ತಲ್ಲ, ಆ ಜೆಲ್ನ ನಾವು ಆ ಜಾಗಕ್ಕೆ ಹಚ್ಕೊಳ್ಳೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ. ನಾವು ಯಾವ್ಯಾವ ಫುಡ್ನ ತೊಗೋಬೇಕು ಅಂದರೆ ಬೆಂಡೆಕಾಯಿ, ಇದನ್ನು ಒಂದು ವಾರದಲ್ಲಿ 2 ದಿನನಾದರೂ ಪಲ್ಯ ಮಾಡ್ಕೊಂಡು ತಿನ್ನಿ. ಇದರಲ್ಲಿ ಜಾಸ್ತಿ ಫೈಬರ್ ಅಂಶ ಇರುತ್ತೆ. ಮತ್ತು ಸೌತೆಕಾಯಿ, ಇದು ಬೇಗ ಜೀರ್ಣ ಆಗುವಂತಹ ಪದಾರ್ಥ. ಹಣ್ಣನ್ನು ಡೈಲಿ ತಿನ್ನೋದ್ರಿಂದ ಮೋಷನ್ ಸ್ಮೂತಾಗಿ ಹೋಗುತ್ತೆ. ಹಾಗೆಯೇ ಬೀನ್ಸಲ್ಲೂ ಕೂಡ ಫೈಬರ್ ಅಂಶ ಇರುತ್ತೆ. ಹಾಗೆಯೇ ಎಲ್ಲ ತರಹದ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಮೋಷನ್ನು ಈಸಿಯಾಗಿ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗೆಯೇ ಜೊತೆಗೆ ಯೋಗಾಸನದ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.